ಅಂತರಂಗದಲ್ಲಿ ಏನಿದೆಯೋ ಅದೇ ಬಹಿರಂಗದಲ್ಲಿರುವುದು. ಇದು ಶ್ರೀ ಅಮ್ಮ ಭಗವಾನರ ಇಂದಿನ ಬೋಧನೆ. ಇಂದು ನಾವು ಕೇಳಲಿರುವ 2 ಪವಾಡಗಳಲ್ಲಿ ಮೊದಲನೆಯ ಪವಾಡವು ವಾರಂಗಲ್ನ ರಮಣಪೇಟದ ಟಿ ಭಾರತಿಯವರದು. ಅವರು ಹೇಳುತ್ತಾರೆ, ನನ್ನನ್ನು ಶ್ರೀ ಅಮ್ಮ ಭಗವಾನರಿಗೆ ಪರಿಚಯಿಸಿದ ಕ್ಷಣದಿಂದ ನನ್ನ ಜೀವನವು ಪವಾಡ ಸದೃಶವಾಗಿ ಬದಲಾಯಿತು. ನಾನು ಅವರನ್ನು ನನ್ನ ಕುಟುಂಬವನ್ನು ನೋಡಿಕೊಳ್ಳುತ್ತಿರುವುದಕ್ಕೆ ಮತ್ತು ನಮ್ಮ ಜೊತೆಯಲ್ಲಿ ಸದಾ ಇರುವುದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾನು ತೀವ್ರವಾದ ಹೊಟ್ಟೆನೋವಿನಿಂದ ನರಳುತ್ತಿದ್ದೆ. ವೈದ್ಯರು ಅದನ್ನು ಗರ್ಭಕೋಶದಲ್ಲಿನ ಸಿಫಿಲಿಸ್ ಎಂದು ಗುರುತಿಸಿದ್ದರು. ನನ್ನ ಮುಂದಿನ ಸುಖಿ ಜೀವನಕ್ಕಾಗಿ ಗರ್ಭಕೋಶವನ್ನು ತೆಗೆಸುವಂತೆ ಅವರು ಸಲಹೆ ನೀಡಿದರು. ನಾವು ಆರ್ಥಿಕವಾಗಿ ಅಶಕ್ತರಾಗಿದ್ದರಿಂದ ನಾನು ನನ್ನ ಪರಿಸ್ಥಿತಿಯ ಬಗ್ಗೆ ತುಂಬ ಹೆದರಿದ್ದೆ. ಈ ಮಾನಸಿಕ ಒತ್ತಡದ ಕಾರಣದಿಂದ ನಾನು ತುಂಬ ಕಿರಿಕಿರಿಯ ವ್ಯಕ್ತಿಯಾಗಿದ್ದೆ. ನಾನು ಆಪದ್ಬಾಂಧವ ಅಮ್ಮ ಭಗವಾನರನ್ನು ಕುರಿತು ಪ್ರಾರ್ಥಿಸಲು ಪ್ರಾರಂಭಿಸಿದೆ. ಭಕ್ತರು ನನ್ನನ್ನು 3 ದಿನಗಳ ವರಯಜ್ಞದಲ್ಲಿ ಭಾಗವಹಿಸಲು ಸಲಹೆ ನೀಡಿದರು ಮತ್ತು ನಾನು ಅದನ್ನು ಪಾಲಿಸಿದೆ. ಮೊದಲ ದಿನವೇ ನಾನು ಹಲವಾರು ಪವಾಡಗಳನ್ನು ಅನುಭವಿಸಿದೆ. 2ನೆಯ ದಿನ ನಾನು ಶವಾಸನದಲ್ಲಿದ್ದಾಗ ಶ್ರೀ ಅಮ್ಮ ಭಗವಾನರು ನನ್ನ ಗರ್ಭಕೋಶದ ಮೇಲೆ ಅತೀಂದ್ರಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು. ನಾನು ಸ್ಪಷ್ಟವಾಗಿ ಸ್ಪಿರಿಟ್ ಮತ್ತು ಔಷಧಿಗಳ ವಾಸನೆಯನ್ನು ಅನುಭವಿಸಿದೆ. ನನ್ನ ನೋವು ಪವಾಡ ಸದೃಶವಾಗಿ ಮಾಯವಾಯಿತು. 8 ವರ್ಷಗಳ ನಂತರ ನಾನು ಒಂದು ವೈದ್ಯಕೀಯ ಶಿಬಿರದಲ್ಲಿ ಭಾಗವಹಿಸಿದ್ದೆ. ಅಲ್ಲಿ ಅವರು ನನ್ನ ಸಂಪೂರ್ಣ ದೇಹದ ತಪಾಸಣೆಯನ್ನು ಮಾಡಿದರು ಮತ್ತು ಯಾವಾಗ ನನ್ನ ಗರ್ಭಕೋಶವನ್ನು ತೆಗೆಸಿದ್ದು ಎಂದು ಕೇಳಿದರು. ನಾನು ನಮ್ಮ ಪರಮ ವೈದ್ಯರಾದ ಶ್ರೀ ಅಮ್ಮ ಭಗವಾನರು ಶಸ್ತ್ರಚಿಕಿತ್ಸೆಯನ್ನು ಮಾಡಿದರು ಮತ್ತು ನನ್ನ ಗರ್ಭಕೋಶವನ್ನು ತೆಗೆದುಹಾಕಿದರೆಂದು ಉತ್ತರಿಸಿದೆ. ಅವರು ಮೂಕರಾಗಿದ್ದರು. ನನ್ನನ್ನು ತೀವ್ರವಾದ ನೋವಿನಿಂದ ಮುಕ್ತಗೊಳಿಸಿ ಮತ್ತು ನನ್ನನ್ನು ಮಾರಣಾಂತಿಕ ಪರಿಸ್ಥಿತಿಯಿಂದ ಕಾಪಾಡಿದ್ದಕ್ಕಾಗಿ ನಮ್ಮ ಪ್ರೀತಿಯ ಶ್ರೀ ಅಮ್ಮ ಭಗವಾನರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು. 2ನೆಯ ಪವಾಡವು ವಾರಂಗಲ್ನ ಪೆರುಕವಾಡಾದ ಕೆ ರಾಮಕೃಷ್ಣರವರದು. ಅವರು ಹೇಳುತ್ತಾರೆ, ಶ್ರೀ ಅಮ್ಮ ಭಗವಾನರು ನನ್ನ ಜೀವನದಲ್ಲಿ ಅಸಾಧಾರಣ ಪವಾಡಗಳನ್ನು ಮಾಡಿದ್ದಾರೆ. ನನಗೆ ತೀವ್ರವಾದ ಹೊಟ್ಟೆ ನೋವಿದ್ದರಿಂದ ನನ್ನನ್ನು ನಮ್ಮ ತಾಯಿಯವರು ಆಸ್ಪತ್ರೆಗೆ ಕರೆದೊಯ್ದರು. ವೈದ್ಯರುಗಳು ಅದನ್ನು ಲಿವರ್ನ ಸಮಸ್ಯೆ ಎಂದು ಗುರುತಿಸಿ ನಮಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸಿಕೊಳ್ಳುವಂತೆ ತಿಳಿಸಿದರು. ಶಸ್ತ್ರಚಿಕಿತ್ಸೆಯ ಮುನ್ನಾ ದಿನ ನಾವು ಶ್ರೀ ಅಮ್ಮ ಭಗವಾನರ ಆಲಯಕ್ಕೆ ಹೋದೆವು. ಒಬ್ಬ ಭಕ್ತರು ನನ್ನನ್ನು ಶವಾಸನದಲ್ಲಿ ಮಲಗುವಂತೆ ಹೇಳಿದರು. ಆಕೆಯು ಶ್ರೀಮೂರ್ತಿಯ ಮುಂದೆ ಇದ್ದ ದೀಪದಲ್ಲಿನ ಎಣ್ಣೆಯನ್ನು ನನ್ನ ಹೊಟ್ಟೆಯ ಭಾಗಕ್ಕೆ ಸವರಿದರು. ಆ ಎಣ್ಣೆಯನ್ನು ನನ್ನ ಹೊಟ್ಟೆಯ ಮೇಲೆ ಸವರುತ್ತಿದ್ದಂತೆ ನಾನು ಪವಾಡ ಸದೃಶವಾಗಿ ನೋವಿನಿಂದ ಮುಕ್ತನಾದೆ. ಮರುದಿನ ನಾನು ನನ್ನ ನಿರ್ಧಾರಿತ ಶಸ್ತ್ರಚಿಕಿತ್ಸೆಯ ಮೊದಲು ವಾಡಿಕೆಯ ತಪಾಸಣೆಗಳಿಗೆ ಒಳಗಾಗಬೇಕಿತ್ತು. ನನ್ನ ಎಲ್ಲ ಪರೀಕ್ಷಾ ವರದಿಗಳು ನಂಬಲು ಸಾಧ್ಯವಾಗುವಂತೆ ಸಾಮಾನ್ಯ ಸ್ಥಿತಿಯಲ್ಲಿದ್ದವು. ಶ್ರೀ ಅಮ್ಮ ಭಗವಾನರಿಗೆ ಅನಂತ ಧನ್ಯವಾದಗಳು. ಇವೆಲ್ಲವೂ ಅವರ ಅಕಲ್ಮಶ ಅನುಗ್ರಹದಿಂದಾಗಿ ಸಾಧ್ಯವಾಯಿತು.